ಯಾಕೆ ಬೇಕು ಅಂದರೆ ನಾವು ದಲಿತರು ಈ ದೇಶದ ಪ್ರಜೆಗಳಲ್ವಾ? ದಲಿತರು ಈ ದೇಶದ ಪ್ರಜೆಗಳು ಹೌದಲ್ಲ? ನಾವು ಪ್ರತಿಯೊಬ್ಬರಿಗೂ ಕೇಳೋಕ್ಕೆ ಹಕ್ಕಿದೆ. ರಮೇಶ್ ಜಿಗಜಿಣಗಿ ಅವರೆಲ್ಲ ಒಂದು ಕಡೆ ಇನ್ನೂ ಹಳೆ ಜಗತ್ತಿನಾಗ ಹಳೆ ಮೂಡ್ನಾಗ ಇದ್ದಿರ್ಬೋದು ನನಗನ್ಸ್ಬಿಟ್ರೆ. ಯಾಕಂದ್ರೆ ರಮೇಶ್ ಜಿಗಜಿಣಗಿ ಸಾಹೇಬರು ಈಗ ಎಲ್ಲರೂ ನಾವು ಸಮಾನರು. ಅವರು ಕೂಡ ದಲಿತರು ಅಲ್ಲ, ಅವರು ದಲಿತರು. ಅದಕ್ಕೆ ಅವ್ರು ಯಾಕೆ ಮಾತು ಹೇಳಕತ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕೆ ಕೇಳ್ಬಾರ್ದು? ದಲಿತರು ಕೇಳ್ಬಾರ್ದಂತ ಏನಾರ ಕಾನೂನು ಐತೆ? ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಎಲ್ಲರಿಗೂ ಸಮನಾದ ಹಕ್ಕೈತೆ. ದಲಿತರು ಕೇಳಬಹುದು, ಮುಂದುವರೆದವರು ಕೇಳಬಹುದು, ಹಿಂದುಳಿದವರು ಕೇಳಬಹುದು. ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೇಳಕ ಹಕ್ಕದಾರರ. ಅದೇ ನಮ್ಮ ಸಂವಿಧಾನದ ಆಶೆ. ದಲಿತರಿಗೆ ಎಲ್ಲ ನನಗೆ ಜಿಗಜಿಣಗಿ ಸಾಹೇಬರು ಮಾತಾಡೋದು ನೋಡಿದ್ರೆ ಇನ್ನೂ 1947 ಇದ್ದಂಗೆ ಕಾಣಿಸ್ತಾರೆ ಅವರು. ಅದನ್ನ ಜಗತ್ತನ್ನು ಬಿಟ್ಟು ಬರಲಿಕ್ಕೆ ಜಿಗಜಿಣಗಿ ಸಾಹೇಬರು, ನೀವೆಲ್ಲ ಹಿರಿಯರು, ನಮಗೆ ಕಾನೂನನ್ನು ಹೇಳ್ಕೊಡ್ಬೇಕು. ನೀವು ನಾವಿನ್ನೂ ಜೂನಿಯರ್ಸ್. ನಿಮ್ಮ ಹತ್ರ ಸಣ್ಣ ಹುಡುಗರು, ನಿಮ್ಮನ್ನು ನೋಡಿ ನಾವು ಕಲಿಬೇಕಾದದ್ದು ಭಾಳಷ್ಟಿದೆ. ದಲಿತರು, ಹಿಂದುಳಿದವರು, ಮುಂದುವರೆದವರು ಅಂತಿಲ್ಲ, ಎಲ್ಲರೂ ಕೇಳೋಕ್ಕೆ ಸಮಾನ ಹಕ್ಕದಾರದೀವಿ. ಕೇಳೋಕ್ಕೆ ಹಕ್ಕೈತೆ, ನಾವು ಕೇಳ್ತೀವಿ. ನಾನು ಈ ವಿಚಾರದಾಗ ಸಂಪೂರ್ಣ ಬೆಂಬಲವನ್ನು ಪ್ರಿಯಾಂಕಾ ಖರ್ಗೆಗೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಯಾಕೆ ಬೇಕು ಅಂದರೆ ನಾವು ದಲಿತರು ಈ ದೇಶದ ಪ್ರಜೆಗಳಲ್ವಾ? ದಲಿತರು ಈ ದೇಶದ ಪ್ರಜೆಗಳು ಹೌದಲ್ಲ? ನಾವು ಪ್ರತಿಯೊಬ್ಬರಿಗೂ ಕೇಳೋಕ್ಕೆ ಹಕ್ಕಿದೆ. ರಮೇಶ್ ಜಿಗಜಿಣಗಿ ಅವರೆಲ್ಲ ಒಂದು ಕಡೆ ಇನ್ನೂ ಹಳೆ ಜಗತ್ತಿನಾಗ ಹಳೆ ಮೂಡ್ನಾಗ ಇದ್ದಿರ್ಬೋದು ನನಗನ್ಸ್ಬಿಟ್ರೆ. ಯಾಕಂದ್ರೆ ರಮೇಶ್ ಜಿಗಜಿಣಗಿ ಸಾಹೇಬರು ಈಗ ಎಲ್ಲರೂ ನಾವು ಸಮಾನರು. ಅವರು ಕೂಡ ದಲಿತರು. ಅಲ್ಲ, ಅವರು ದಲಿತರು. ಅದಕ್ಕೆ ಅವ್ರು ಯಾಕೆ ಮಾತು ಹೇಳಕತ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಯಾಕೆ ಕೇಳ್ಬಾರ್ದು? ದಲಿತರು ಕೇಳ್ಬಾರ್ದಂತ ಏನಾರ ಕಾನೂನು ಐತೆ? ಎಲ್ಲರಿಗೂ ಸಮನಾದ ಹಕ್ಕೈತೆ. ದಲಿತರು ಕೇಳಬಹುದು, ಮುಂದುವರೆದವರು ಕೇಳಬಹುದು, ಹಿಂದುಳಿದವರು ಕೇಳಬಹುದು. ಈ ದೇಶದ ಪ್ರತಿಯೊಬ್ಬ ಪ್ರಜೆನೂ ಕೇಳಕ ಹಕ್ಕದಾರರ. ಅದೇ ನಮ್ಮ ಸಂವಿಧಾನದ ಆಶೆ. ದಲಿತರಿಗೆ ಎಲ್ಲ ನನಗೆ ಜಿಗಜಿಣಗಿ ಸಾಹೇಬರು ಮಾತಾಡೋದು ನೋಡಿದ್ರೆ ಇನ್ನೂ 1947 ಇದ್ದಂಗೆ ಕಾಣಿಸ್ತಾರೆ ಅವರು. ಅದನ್ನ ಜಗತ್ತನ್ನು ಬಿಟ್ಟು ಬರಲಿಕ್ಕೆ ಜಿಗಜಿಣಗಿ ಸಾಹೇಬರು, ನೀವೆಲ್ಲ ಹಿರಿಯರು, ನಮಗೆ ಕಾನೂನನ್ನು ಹೇಳ್ಕೊಡ್ಬೇಕು. ನೀವು ನಾವಿನ್ನೂ ಜೂನಿಯರ್ಸ್. ನಿಮ್ಮ ಹತ್ರ ಸಣ್ಣ ಹುಡುಗರು, ನಿಮ್ಮನ್ನು ನೋಡಿ ನಾವು ಕಲಿಬೇಕಾದದ್ದು ಭಾಳಷ್ಟಿದೆ. ದಲಿತರು, ಹಿಂದುಳಿದವರು, ಮುಂದುವರೆದವರು ಅಂತಿಲ್ಲ, ಎಲ್ಲರೂ ಕೇಳೋಕ್ಕೆ ಸಮಾನ ಹಕ್ಕದಾರದೀವಿ. ಕೇಳೋಕ್ಕೆ ಹಕ್ಕೈತೆ, ನಾವು ಕೇಳ್ತೀವಿ. ನಾನು ಈ ವಿಚಾರದಾಗ ಸಂಪೂರ್ಣ ಬೆಂಬಲವನ್ನು ಪ್ರಿಯಾಂಕಾ ಖರ್ಗೆಗೆ ಕೊಡುವಂಥ ಕೆಲಸವನ್ನು ಮಾಡ್ತೀನಿ.